Hey guys, welcome back to my YouTube channel. Welcome to day 2 of studying 8 hours challenge in a day. ನನ್ನ ಮೊದಲನೇ ಸೆಷನ್ ಆಡಿಟ್ ಕ್ಲಾಸ್ನ ಅಟೆಂಡ್ ಮಾಡಿ ತಿಂಡಿ ಮುಗಿಸ್ಕೊಂಬಂದು ನನ್ನ ಎರಡನೇ ಸೆಷನ್ ಸ್ವಲ್ಪ ಲಾ ಓದೋದ್ರಿಂದ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನನಗೆ ಸಬ್ಜೆಕ್ಟಲ್ಲಿ ಒಂದು ಚೇಂಜ್ ಬೇಕಾಗಿತ್ತು ಅಂತ ಸ್ವಲ್ಪ ಲಾ ಓದಿ ನೆಕ್ಸ್ಟು ಅದೇ ಸೆಷನ್ನಲ್ಲಿ ಕಾಸ್ಟಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಕಾಸ್ಟಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಲ್ವ್ ಮಾಡ್ತಾ ಮಧ್ಯಾಹ್ನ ಆಗಿದೆ ಗೊತ್ತಾಗಿಲ್ಲ. ಮಧ್ಯಾಹ್ನ ಊಟ ಮುಗಿಸ್ಕೊಂಬಂದು ಮತ್ತೆ ಅದೇ ಸೆಷನ್ನ ಸಂಜೆವರೆಗೂ ಕಂಟಿನ್ಯೂ ಮಾಡಿದೆ. ಬಿಟ್ವೀನಲ್ಲಿ ಒಂದು 5 ನಿಮಿಷದ ಶಾರ್ಟ್ ಬ್ರೇಕ್ಸ್ ತೊಗೊಂಡಿರ್ತೀನಿ. ಬಟ್ ಲಾಂಗ್ ಬ್ರೇಕ್ ತೊಗೊಳ್ಳೋ ಅಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ನಾನು ಸಂಜೆ 6 ಗಂಟೆ ಸಮಯದಲ್ಲಿ ನಾನೊಂದು ಬ್ರೇಕ್ ತೊಗೊಂಡೆ. ಅಷ್ಟೊತ್ತಿಗೆ ನನ್ನ 5 ಅವರ್ ಸ್ಟಡಿ ಕೂಡ ಮುಗ್ದಿತ್ತು. ಸಂಜೆ ಬ್ರೇಕ್ ತೊಗೊಂಡು ಅದು ಊಟ ಟೈಮ್ ಆಗೋಗಿತ್ತು. ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಊಟಕ್ಕೆ ಅನ್ನ ಮತ್ತು ಟೊಮೆಟೊ ಸಾಂಬಾರು ಊಟ ಮಾಡಿ ನೆಕ್ಸ್ಟ್ ನನ್ನ ಕೊನೆಯ ಸೆಷನ್ ಈ ಸೆಷನ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಟೈಮ್ ತುಂಬಾ ಆಗೋಗಿತ್ತು. ಆಲ್ಮೋಸ್ಟ್ 9:30 to 10 ಗಂಟೆ ಆಗೋಗಿತ್ತು. ಇನ್ನು 3 ಅವರ್ಸ್ ಸ್ಟಡಿ ಓದೋದಿತ್ತು. ಆಲ್ರೆಡಿ ನಂಗೆ ಕೂಡ ಟಯರ್ಡ್ ಅನಿಸ್ತಾ ಇತ್ತು ಆಲ್ಮೋಸ್ಟ್ 10 ಆಗಿರೋದ್ರಿಂದ. ಹಾಗೂ ಈಗ ಮಾಡಿ ನನ್ನ ಟಾರ್ಗೆಟ್ ಇತ್ತು ಅಲ್ವಾ, ಅದು ಇನ್ನೂ ಒಂದು ಸ್ವಲ್ಪ ಬಾಕಿ ಇತ್ತು. ಹೇಳಬೇಕು ಅಂದರೆ ಟಾರ್ಗೆಟ್ ಮುಗ್ದಿರಲಿಲ್ಲ. ಬಟ್ 8 ಅವರ್ಸ್ ಸ್ಟಡಿ ಕಂಪ್ಲೀಟ್ ಆಗಿತ್ತು. ನನ್ನ 8 ಅವರ್ಸ್ ಸ್ಟಡಿ ನನ್ನ ಏನು ಸ್ಟಡಿ ಇದೆಯಲ್ಲ ಅದು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಗಿತ್ತು. ಲೈಕ್ 12 ಗಂಟೆ 12 o'clock ಕ್ರಾಸ್ ಆಗಿತ್ತು. ನನಗೂ ಕೂಡ ತುಂಬ ನಿದ್ದೆ ಬರ್ತಾ ಇತ್ತು. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಬಟ್ ಮ್ಯಾನೇಜ್ ಮಾಡ್ಬೋದು. ಥಿಯರಿ ಸಬ್ಜೆಕ್ಟಲ್ಲೇ ಸ್ವಲ್ಪ ಕಷ್ಟನೇ ಆಗೋಗುತ್ತೆ. ನನ್ನ ಸ್ಟಡಿ ಮುಗಿಯೋಷ್ಟೊತ್ತಿಗೆ ಮಧ್ಯರಾತ್ರಿ 1:30 ಆಗೋಯಿತು. ಟೆಸ್ಟ್ ಮುಗ್ದೋಯ್ತು. ಮಧ್ಯರಾತ್ರಿ 1:30 ಆಗಿತ್ತು. ಇವತ್ತಿಗೆ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಸ್ಟೇ ಆನ್ ದ ಟ್ರ್ಯಾಕ್. ಶುಭರಾತ್ರಿ, ಸಿಹಿ ಕನಸು. ಬಾಯ್.